without actually performing the long division, state whether the following rational numbers will have a terminating decimal expansion or a non-terminating repeated decimal expansion. ಸೊ ಇದೊಂದು ರ್ಯಾಷನಲ್ ನಂಬರ್. ಸರಿ, ಇದು ಟರ್ಮಿನೇಟಿಂಗ್ ನಾನ್ ಟರ್ಮಿನೇಟಿಂಗ್ ಅಂತ ನೋಡ್ಬೇಕು ನಾವು. ಸೊ ನಾನು ಇದುವರೆಗೆ ಎಕ್ಸಾಂಪಲ್ ನೋಡಿಸಿದ್ರಲ್ಲಿ ಆಲ್ರೆಡಿ ಇದು ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಇತ್ತು, ಬಟ್ ಇದಿಲ್ಲ. ಸೊ ಹಾಗಾಗಿ ಇದನ್ನು ಮೊದಲನೇದಾಗಿ ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಬರೆಯೋಣ. 5ರಲ್ಲಿ ಹೋಗುತ್ತೆ 6 ಮತ್ತು 2 5, 5 1 2 5 5 ಇದು 25. ಸೊ ಇದು 5 ಸ್ಕ್ವೇರ್ ಅಲ್ವಾ. ಸೊ 5 ಸ್ಕ್ವೇರ್, ಸೊ ಬೇಸಿಕಲಿ ಇದು 13 ಡಿವೈಡ್ ಬೈ 5 ಟು ದ ಪವರ್ ಆಫ್ 5. ಇದನ್ನು ನೀವು ಮೆಮೊರೈಸ್ ಮಾಡಿಕೊಂಡ್ರೆ ಒಳ್ಳೆಯದು, ಜ್ಞಾಪಕ ಮಾಡಿಕೊಂಡ್ರೆ ಮಗ್ಗಿ ಮಾಡ್ತು ಅಂತ ಹೇಳಿದ್ರೆ ಇದು ಒಳ್ಳೆಯದು. 5 to the power of 5 is 3125. 5 to the power of 4 is this. 5 to the power of 3 is 125. 5 square is this. ಆ ಥರ. ಸೊ ಏನು ಬರಿಬೋದು? ಆಸ್ ದ ಡಿನಾಮಿನೇಟರ್ is has 5 as its only prime factor, the rational number will be terminating ಅಂತ ಹೇಳಿ. ಸರಿನಾ? ಅಷ್ಟೇ. ಮುಂದಿನ ಪ್ರಶ್ನೆ 17/8. ಡಿನಾಮಿನೇಟರು ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಇಲ್ಲ, ಹಾಗಾಗಿ ಇದು ಗೊತ್ತಿದೆ. ಇದು 8 is nothing but 2 to the power of 3. 17/2 to the power of 3. ಸೊ ಇವಾಗ ಏನು ಮಾಡಬೇಕು? ಸಿಂಪಲ್ಲು, ಇದೇ ಸ್ಟೇಟ್ಮೆಂಟು ಕಾಪಿ ಪೇಸ್ಟ್ ಅಷ್ಟೇ. as the denominator has 2 as its only prime factor, the rational number will be terminating ಅಷ್ಟೇ. ಸರಿನಾ? ಮುಂದಿನ ಪ್ರಶ್ನೆ 455. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಇದನ್ನು. 5 91. ಸೊ ಬೈ ಡಿಫಾಲ್ಟ್ 91 ನಿಮ್ಮ ಇದರಲ್ಲಿ ಇರೋಲ್ಲ, ಎಂಥದ್ದು ಪ್ರೈಮ್ ನಂಬರ್ ಇರೋಲ್ಲ. ಅಂದರೆ ಸಾರಿ, 2 ಮತ್ತು 5 ಇದು ಪ್ರೈಮ್ ನಂಬರ್ ಆಗೋಕ್ಕಾಗಲ್ಲ. 2 ಮತ್ತು 5 ಬಿಟ್ಟಿನ್ನ ಪ್ರೈಮ್ ನಂಬರ್ಸ್ ಇದೆ. ಯಾವುದ್ರಲ್ಲಿ ಹೋಗುತ್ತಿದೋ 7ಅಲ್ಲಿ ಹೋಗ್ತಾ ಇದೆ. 7 1s 3s 7 ಮತ್ತು 13 ಇದೆ. 455 ಆ್ಯಸ್ ಅ ಪ್ರೈಮ್ ಫ್ಯಾಕ್ಟರ್ ಆಫ್ 5 7 and 13. ಸೊ ಇವಾಗ ಏನು ಮಾಡ್ಬೇಕು ನೀವು ಅಂತ ಹೇಳಿದ್ರೆ 64 ಅಂದರೆ ನ್ಯೂಮರೇಟರ್ ಇದೆಯಲ್ಲ, ಅದನ್ನು ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ. 2 32s 2 16s. ಸೊ 16 ಅಂದರೆ 2 4 8 16, 2 to the power of 4. ಸೊ ಬೇಸಿಕಲಿ 2 to the power of 6 ಆಗುತ್ತೆ ನ್ಯೂಮರೇಟರಲ್ಲಿ. ಡಿನಾಮಿನೇಟರಲ್ಲಿ 5 into 7 into 13. ಸೊ ಇವಾಗ ಏನು ಮಾಡಬೇಕು? ಕನ್ಕ್ಲೂಷನ್. ಇವಾಗ ಇಲ್ಲೇನು ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ. ಸಿಂಪ್ಲೆಸ್ಟ್ ಫಾರ್ಮಲ್ಲಿ, ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆಯಲ್ಲ, ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದ್ದು ಡಿನಾಮಿನೇಟರಲ್ಲಿ 5 ಮತ್ತು 2 ಬಿಟ್ಟಿನ ಯಾವುದೇ ನಂಬರ್ ಇದ್ರೂ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್. ಸೊ ನಿಮ್ಮ ಆನ್ಸರು ಆಸ್ ದ ಡಿನಾಮಿನೇಟರ್ has 7 and 13 as its prime factor. This implies the rational number is non-terminating recurring. ಅಷ್ಟೇ. ಸರಿನಾ? ಮುಂದಿನ ಪ್ರಶ್ನೆ. ಇವಾಗ ಇದರಲ್ಲಿ ಏನು 1600. ಸೊ ಇದು 5ಅಲ್ಲಿ ಹೋಗುತ್ತೆ. 5 3s ತಿರ್ಗಾ 5ಅಲ್ಲಿ ಹೋಗುತ್ತೆ. 6 64 2 to the power of 6. ಸೊ ಈ ಥರ ಮಗ್ ಮಾಡ್ಬೇಕು ನೀವು. ನೆಕ್ಸ್ಟು ನ್ಯೂಮರೇಟರ್. ಆ್ಯಕ್ಚುಲಿ ನ್ಯೂಮರೇಟರ್ ಏನೋ ಎತ್ಕೊಳ್ಳಿ, ನಮ್ಮ ಉತ್ತರ 15 divided by 2 to the power of 6 into 5 square ಅಲ್ವಾ. ಸೊ ನಮ್ಮ ಸ್ಟೇಟ್ಮೆಂಟು ಸೇಮ್ ಸ್ಟೇಟ್ಮೆಂಟು. ಆಸ್ ದ ಡಿನಾಮಿನೇಟರ್ ಹ್ಯಾಸ್ 5
5 and 2 as its prime factor, the rational number will be terminating. ಅಷ್ಟೇನೆ, ಸರಿನಾ? ಇನ್ನೊಂದಷ್ಟು ಕ್ವಶನ್ ಇದೆ, ಮುಂದಿನ ವಿಡಿಯೋದಲ್ಲಿ ಇದೆ ಅವೆಲ್ಲ.